ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ತಾನೇ JDS ನಿಂದ ನಾಗೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಹತ್ರ ಬರ್ತೀನಿ. ಅದಕ್ಕಿಂತ ಮುಂಚೆ ಲಕ್ಷ್ಮೀಕಾಂತ್ ಅವರೇ, ನಿಮ್ದು ಸ್ಪರ್ಧಾಕಾಶಿ ಅಂತ ಅಕಾಡೆಮಿ ಇದೆ. ಸೊ ಸಿಟಿಗೆ ಸಾರಿ ನೆಟ್ಟಿಗೆಲ್ಲ ನೀವು ಸಪೋರ್ಟ್ ಮಾಡ್ತೀರಿ ಅಲ್ವಾ? ಅಂದ್ರೆ ಟೀಚರ್ಸ್ ಗಳಿಗೆ ಎಷ್ಟು ವರ್ಷ ಆಯ್ತು ಅಂದ್ರೆ ಬಾಗ್ಲಿಗೆ ಹಾಕಿದ್ರೆ ಅಕಾಡೆಮಿಗಳನ್ನ ಹೆಂಗೆ? ಕರ್ನಾಟಕ ರಾಜ್ಯದಲ್ಲಿ ಆಲ್ಮೋಸ್ಟ್ ಎಲ್ಲ ಕೋಚಿಂಗ್ ಸೆಂಟರ್ಗಳು ಬಾಗ್ಲ ಹಾಕ್ತಿದೆ, ಆಲ್ಮೋಸ್ಟ್ ಕ್ಲೋಸ್ ಆಗಿದೆ. ನಾನೊಂದು ಎಲ್ಲ ಒಂದು ಮುಖಂಡರಿದ್ದಾರೆ, JDS, ಕಾಂಗ್ರೆಸ್, BJP ಅಂತೇಳಿ. ಸೊ ಅವರು ಈಗ ಆಲ್ರೆಡಿ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಕಾಂಗ್ರೆಸ್ ಒಂದು ಆಶ್ವಾಸನೆಯನ್ನ ಕೊಟ್ಟಿತ್ತು ಎಲೆಕ್ಷನ್ ಮುಂಚೆ, ಯುವಕರಿಗೆ ನಾವು 1 ವರ್ಷದ ಅವಧಿಯಲ್ಲಿ 1 ಲಕ್ಷ ಹುದ್ದೆಗಳನ್ನ ಫಿಲ್ಅಪ್ ಮಾಡ್ತೀವಿ ಅಂತೇಳಿ. ಎಲ್ಲಿ ಹೋಯ್ತು ನಿಮ್ ಭರವಸೆ? ನೀವು ಹೇಳದೇ ಇದ್ರೆ ಪರವಾಗಿಲ್ಲ. ಈಗ ಎಷ್ಟೋ ಅಭ್ಯರ್ಥಿಗಳು ಲಕ್ಷಾಂತರ, ಏನಿಲ್ಲ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಒಂದು 20-25 ಲಕ್ಷ ಅಭ್ಯರ್ಥಿಗಳು ಓದ್ತಾ ಇದ್ದಾರೆ. ಈ 25 ಲಕ್ಷದ ಭವಿಷ್ಯ ಏನಾಯ್ತು? ನೀವು ಯುವ ಸಮುದಾಯವನ್ನು ಯಾಕೆ ಹಾಳು ಮಾಡ್ತಾ ಇದ್ರಿ? ಸುಳ್ಳು ಆಶ್ವಾಸನೆ ಯಾಕೆ ಕೊಟ್ಟಿದ್ರಿ? ನೀವು ಫಸ್ಟ್ ಮುಂಚೆನ ಎಲೆಕ್ಷನ್ ಮುಂಚೆನೇ ನೀವೇನು ಕೊಟ್ರಿ? 1 ಲಕ್ಷ ಹುದ್ದೆಗಳನ್ನ ನಾವು ಫಿಲ್ಅಪ್ ಮಾಡ್ತೀವಿ ಅಂತೇಳಿ. ಅದಕ್ಕಿಂತ ಎಷ್ಟೋ ಲಕ್ಷಾಂತರ ಅಭ್ಯರ್ಥಿಗಳು ಲೈಬ್ರರಿ ಫೀಸನ್ನು ಕಟ್ಕೊಂಡು, ಹಾಸ್ಟೆಲ್ ಫೀಸ್ಗಳನ್ನ ಕಟ್ಕೊಂಡು, ಯುವಕರ ಮನೆಯೊಳಗೆ ತಂದೆ ತಾಯಿಗಳನ್ನ ಸಾಕೊಂಡು ಅವರು ಓದ್ತಾ ಇದ್ದಾರೆ. ಸುಳ್ಳು ಆಶ್ವಾಸನೆ ಕೊಟ್ಟು ಮತ್ತೆ ಆಮೇಲೆ ನಿನ್ನೆ ದಿನ ನೀವು ಒಬ್ಬರು ಸಚಿವರು 40,000, ನಾವು 2 ವರ್ಷ 9 ತಿಂಗಳ ಅವಧಿಯಲ್ಲಿ 40,000 ಫಿಲ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದೇ ಇಲ್ಲಿ ಒಂದು ಅಸೆಂಬ್ಲಿಯಲ್ಲಿ ಕೇಳಿರ್ತಕ್ಕಂಥ ಕ್ವಶನಲ್ಲಿ ಕೇವಲ 3 ತಿಂಗಳ ಅವಧಿಯಲ್ಲಿ 8,157 ಹುದ್ದೆಗಳನ್ನ ಫಿಲ್ ಮಾಡಿದ್ದಾರೆ. ಹಾಗಾದ್ರೆ ಈ ಸುಳ್ಳುಗಳು ಯಾರಿಗೆ ಬೇಕಾಗಿದೆ ಮೇಡಮ್? ಇವತ್ತು ಬೀದಿಗೆ ಬರ್ಲಿಕ್ಕೆ ಕಾರಣ ಏನು ಅಂತಂದ್ರೆ ಅವರು ಚುನಾವಣೆಯಲ್ಲಿ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಗಳಿದೆಲ್ಲ ಅದೇ ಒಂದು ಇಂಟೆನ್ಷನ್ ಕಾರಣ ಇದೆ. ಅದಕ್ಕೆ ಸೊ ಈಗ ನಾವೆಷ್ಟೇ ಸಾಕಷ್ಟು ಹೋರಾಟಗಳನ್ನ ಮಾಡಿದ್ದೀವಿ. ಧಾರವಾಡದಲ್ಲಿ ಮಾಡಿದ್ದೀವಿ, ವಿಜಯಪುರದಲ್ಲಿ ಮಾಡಿದ್ದೀವಿ, ಕಲಬುರಗಿಯಲ್ಲಿ ಮಾಡಿದ್ದೀವಿ, ಬೆಂಗಳೂರಲ್ಲಿ ಸಾಕಷ್ಟು ಮೊನ್ನೆ ಹೋರಾಟ ಮಾಡಿದ್ದೀವಿ. ಆದರೆ ಈ ಸರ್ಕಾರ ಏನಪ್ಪಾ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕ್ಯಾರಿ ಅಂತ ಇಲ್ಲ. ನೀವೇನೇ ಹೋರಾಟ ಮಾಡ್ರಿ, ನೀವೇನೇ ಮಾಡ್ರಿ, ತಿಪ್ಪರ್ಲಾಗ ಹಾಕಿದ್ರು ನಾವು ಯುವಕರಿಗೆ ಏನು ಅಂದ್ರೆ ನಮ್ಮ ವೋಟ್ ಬ್ಯಾಂಕ್ ಗಟ್ಟಿಯಾಗಿದೆ. ಯಾವುದು ನಮ್ಮ ವೋಟ್ ಬ್ಯಾಂಕ್ ನಾವು ಗಟ್ಟಿ ಮಾಡ್ಕೊಂಡಿವಿ 5 ಗ್ಯಾರಂಟಿಯನ್ನು ಕೊಟ್ಟು. ನೀವು ಯುವ ಸಮುದಾಯ ಏನಾದರೂ ಮಾಡ್ಕೊಳ್ಳಿ ಅಂತೇಳಿ ಸೊ ನಮ್ಮನ್ನ ಬೀದಿಗೆ ಬಿಟ್ಟಿದ್ದಾರೆ. ನಾವು ಇವರಿಗೆ ಈಗ ಪ್ರತಿ ಮನೆಯೊಳಗೂ ಒಬ್ಬ ಆಸ್ಪಿರೆಂಟ್ ಸಿಗ್ತಾನೆ ಮೇಡಮ್. ಪ್ರತಿ ಮನೆಯೊಳಗೂ ಒಬ್ಬ ಏನ್ ಪಾತ್ರ ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಓದ್ತಕ್ಕಂಥ ಒಬ್ಬ ಆಸ್ಪಿರೆಂಟ್ ಸಿಗ್ತಾನೆ. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಸರ್ಕಾರ 2,000 ಇದನ್ನ ಗೃಹಲಕ್ಷ್ಮಿ ದುಡ್ಡು ಕೊಟ್ಟಿದೆ. ಆಮೇಲೆ ಇದ್ಯಾವುದು ಗೃಹಲಕ್ಷ್ಮಿ ಕೊಟ್ಟಿದೆ. ಆಮೇಲೆ ಗ್ಯಾರಂಟಿಗಳನ್ನ 5 ಗ್ಯಾರಂಟಿಗಳನ್ನ ಕೊಟ್ಟಿರಲ್ಲ. ಈ ಗ್ಯಾರಂಟಿಯಲ್ಲೇ ಜನ ಮುಳುಗಿ ಹೋಗಿದೆ. ಆದ್ರೆ ನಾವು ಎಲ್ಲ ಈ ಒಂದು ಮೀಡಿಯಾ ಮೂಲಕ ಎಲ್ಲ ಜನರಿಗೆ ನಾವು ರಿಕ್ವೆಸ್ಟ್ ಮಾಡೋದು ಏನಂತಂದ್ರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಏನು ಯುವಕರು ಇವತ್ತು ಬೀದಿ ಬಂದಾರಲ್ಲ, ಮುಂಬರ್ತಕ್ಕಂಥ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತೆ ಈ ಗ್ರೇಟರ್ ಬೆಂಗಳೂರು ಏನು ಎಲೆಕ್ಷನ್ ಇದಾವಲ್ಲ, ಇಲ್ಲೆಲ್ಲ ಏನ್ ಪಾತ್ರ ಬೈಕಾಟ್ ಮಾಡಬೇಕು, ಮತ್ತೆ ಇಲ್ಲೆಲ್ಲ ತಕ್ಕ ಪಾಠ ಕಲಿಸಲೇಬೇಕು. ಪ್ರತಿಯೊಬ್ಬ ಎಲೆಕ್ಷನ್ ಬೈಕಾಟ್ ಮಾಡ್ಬೇಕು, ಇಲ್ಲ ನೋಟ ಹಾಕ್ಬೇಕು. ಯಾವುದೇ ಕಾರಣಕ್ಕೂ ಓಟ್ ಹಾಕ್ಲೇಬಾರ್ದು. ಯಾಕಂದ್ರೆ ನಾವ್ಯಾಕೆ ಉದ್ಯೋಗ ಕೊಡ್ರಿ ಅಂತೇಳಿ ಬೀದಿಗೆ ಬರುವಂತ ಪರಿಸ್ಥಿತಿ ಮೇಡಮ್. ನಾವು ಇವತ್ತು ಬೀದಿ ಬರ್ಬೇಕಾದ್ರೆ, ನಾನೊಬ್ಬ ಆಸ್ಪಿರೆಂಟೆ, ಬೀದಿ ಬರ್ಬೇಕಾದ್ರೆ ಏನ್ ಪರಿಸ್ಥಿತಿ ಆಕತ್ರಿ ಗೊತ್ತ್ರಿ ಮೇಡಮ್? ನಮ್ಗೆ ತಿಂಗಳ 15,000 ರೂಪಾಯಿ ನಾವು ಕಟ್ಟಬೇಕು. ಲೈಬ್ರರಿ ಫೀಸು ಎಲ್ಲ 15,000 ರೂಪಾಯಿ ಕಟ್ಕೋಬೇಕು. ಎಲ್ಲಿ ತರ ನಾವು 15,000? ಈಗ ನಾವು 2,000 ಕೊಟ್ಟಿವಿ. ನಿನ್ನೆ 3,000 DCM ಹೇಳ್ತಾ ಇದ್ದಾರೆ. 3,000 ನಾವು ಕೊಟ್ಟಿದ್ದೀವಿ, ಯುವಕರಿಗೆ ಪ್ರಾಬ್ಲಮ್ ಐತೆ ಅಂತೇಳಿ 3,000 ನಾವು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಎಲ್ಲಿದ್ದು 3,000 ಕೊಡ್ತಾ ಇದ್ರಿ ನೀವು? ಯಾರ್ದು? ನಿಮ್ಮ ಮನೇದು ಏನಾದ್ರು ಕೊಡ್ತಾ ಇದ್ರ 3,000? ನಮ್ಮ ದುಡ್ಡನ್ನು ತೆಗೆದು ನಮ್ಗೆ 3,000 ಕೊಡ್ತಾ ಇದ್ರಿ. ಆದ್ರೆ ಈ 3,000 ಗ್ಯಾರಂಟಿಗಳನ್ನ ಬಿಟ್ಟು ಜನಪರವಾಗಿರ್ತಕ್ಕಂಥ ಉದ್ಯೋಗ ಸೃಷ್ಟಿಯನ್ನ ಮಾಡಿ ಮುಂಬರ್ತಕ್ಕಂಥ ಫ್ಯೂಚರ್ ಉಳಿಯುತ್ತೆ, ಮುಂಬರ್ತಕ್ಕಂಥ ಭವಿಷ್ಯ, ಯುವಕರ ಭವಿಷ್ಯ ಉಳಿಯುತ್ತೆ. ಈ ಚಿಲ್ಲರೆ ಕಾಸು ಹಾಕಿ ನಾವು ಅದನ್ನ ಮಾಡಿದೀವಿ ಇದನ್ನ ಮಾಡಿದೀವಿ ಅನ್ನುವಂಥದ್ದು ಇದು ಒಳ್ಳೇದಲ್ಲ, ಒಳ್ಳೆ ಬೆಳವಣಿಗೆ ಅಲ್ಲ. ಬರ್ತೀನಿ ನಾನು. ನಾಗೇಂದ್ರ ಅವರೇ, ಯುವಕರು ದೇಶದ ಭವಿಷ್ಯ, ಎಲ್ಲರೂ ಹೇಳೋದಿದ್ದೇನೆ. ಹಂಗಂದ್ರೆ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ಬೇಕಾಗಿರೋದು ರಾಜಕಾರಣಿಗಳನ್ನೋ ಪ್ರಶ್ನೆನೂ ಬರುತ್ತೆ. ಯಾಕೆ ಹುಡುಗರು ಜೀವನ ಹಾಳು ಮಾಡ್ತಾ ಇದ್ದಾರೆ? ಓದಕ್ಕೆ ಹೇಳ್ತಾರೆ, ಓದಿದ್ರೆ ಕೆಲಸ ಇಲ್ಲ, ಭಿಕ್ಷೆ ಬಿಡ್ದಂಗೆ ಕೆಲಸ ಬಿಡಬೇಕು ಅಂದಾಗ ಏನಿವತ್ತು ರಾಜ್ಯ ಸರ್ಕಾರ ತುಂಬ ದೊಡ್ಡ ಮಹಾ ಸಾಧನೆ ಮಾಡ್ಕೊಂಡಿದ್ದೀನಿ, 1000 ದಿನಗಳ ಸರದಾರ, ನಾನು ದೇವರಾಜ ಅರಸು ಅವರ ಸಾಧನೆಗಳನ್ನ ಬ್ರೇಕ್ ಮಾಡಿದ್ದೀನಿ ಅಂತ ಏನು ಹೇಳ್ತಾ ಇದ್ದಾರೆ. ಮೈಸೂರಿಗೆ ನಾಮಕರಣ ಮಾಡ್ಕೊಬೇಕು, ಸಿದ್ದರಾಮಯ್ಯನ ಹೆಸರನ್ನ ಮೈಸೂರು ಇಡಬೇಕಂತ ಹೋಗಿದ್ರು. ಇಂಥ ಒಂದು ಸಾವಿರ ದಿನಗಳ ಸರದಾರನ ಭವಿಷ್ಯ ಇವತ್ತು ರಾಜ್ಯದ ಜನ ನಿರ್ಧಾರ ಮಾಡ್ತಾ ಇರ್ತಾರೆ. ಯುವ ಪೀಳಿಗೆ ಹೋರಾಟ ಮುಖಾಂತರ ತೋರಿಸ್ತಾ ಇದ್ದೇವೆ ರಾಜ್ಯದ ಭವಿಷ್ಯ ಏನು ಅಂತೇಳಿ. ಈ 1000 ದಿನಗಳ ಯೋಗ್ಯತೆ ಏನು ಮತ್ತು ಸಾಧನೆಗಳು, ಸಮಾವೇಶಗಳು ಏನಿದ್ದಾವೆ ಅದನ್ನು ಯುವ ಪೀಳಿಗೆ ತೋರಿಸ್ತಾ ಇದೆ. ಇವತ್ತು ಭವಿಷ್ಯ ಕೊಡಬೇಕಾದಿತ್ತು ಅಂತ, ಉದ್ಯೋಗ ಸೃಷ್ಟಿ ಮಾಡಬೇಕಾಯ್ತು ಅಂತ ರಾಜ್ಯದ ಒಂದು ಯುವಕರಿಗೆ ಇವತ್ತು ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಒಂದು ಆತ್ಮಹತ್ಯೆಗಳು ಮಾಡ್ಕೊತಾ ಇದ್ದಾರೆ.
ನೆಮ್ಮದಿ. ಯಾಕಂದರೆ ಇವಾಗ ಏಜ್ ಬಾರ್ ಆಗೋಯ್ತು ಅಂದಮೇಲೆ ಕೆಲಸ ಸಿಗಲ್ಲ. ಅವನು ಒಂದು ಕನಸು ಕಟ್ಟಿರ್ತಾನೆ, ಒಂದು ಮನೆಯಲ್ಲಿ ಒಂದು ಕನಸು ಕಟ್ಬಿಟ್ಟು ನಾನೊಂದು IAS IPS KS ಆಗಬೇಕು ಅಂತ ಅವನು ಅದನ್ನು ಒಂದು ಪ್ರಿಪೇರ್ ಆಗಿ ತನು ಮನ ದನ ಮತ್ತು ರಾತ್ರಿ ಆಗಲು ನಿಂತು ಕುಂತು ನಿದ್ದೆಯಲ್ಲಿ ಬಿಟ್ಟು ಊಟ ನೀರು ಬಿಟ್ಟು ಓದಿರ್ತಾರೆ. ಆ ಒಂದು ಮನೇನ ಬಡತನದಿಂದ ತರಬೇಕು, ಆ ಕುಟುಂಬನ ಒಂದು ಮೇಲಿಂದ ತರಬೇಕು ಅಂತ ಒಂದು ಇಂಟೆನ್ಷನ್ ಇಟ್ಕೊಂಡು ಓದಿರೋಂಥ ವಿದ್ಯಾರ್ಥಿಗೆ ಏಜ್ ಬಾರ್ ಆಗೋದ್ರೆ ಅವ್ನು ಬದುಕಿದ್ದು ಸತ್ತಂಗೆ. ಸೊ ಅವ್ನ ಜೀವನ ಎಲ್ಲ ಓದಲ್ಲೇ ಮುಡುಪಾಗಿರ್ತಾನೆ, ಬೇರೆ ಯಾವುದು ಕಾನ್ಸಂಟ್ರೇಷನ್ ಮಾಡಿರಲ್ಲ. ನಾನು ಓದಬೇಕು, ಏನಾದರೂ ಒಂದು ಪಡಿಬೇಕು, ನನ್ನ ಕುಟುಂಬನ ಉಳಿಸ್ಕೊಬೇಕು, ನನ್ನ ಸಮಾಜನ ಉಳಿಸ್ಕೊಬೇಕು, ಸಮಾಜಕ್ಕೆ ಏನಾದರೂ ಮಾದರಿಯಾಗಿ ಬೆಳಬೇಕು ಅಂತ ಎಷ್ಟೋ ಒತ್ತನ್ನು ಕನಸು ಹೊತ್ತಿರ್ತಾರೆ ಇಂಥ ವಿದ್ಯಾರ್ಥಿಗಳಿಗೆ. ಇವತ್ತು ಸರ್ಕಾರ ಏನು ಹೇಳ್ತಾ ಇದೆ, ಇದು ನಾನು ಮಾಡಿರೋ ತಪ್ಪಲ್ಲ, ಯಡಿಯೂರಪ್ಪನವ್ರು ಮಾಡಿರೋ ತಪ್ಪು, ಯಡಿಯೂರಪ್ಪ ಸರ್ಕಾರದಲ್ಲಾಗಿರೋ ತಪ್ಪುಗಳು ಅಂತ ಇದ್ದಾರೆ. ಯಡಿಯೂರಪ್ಪ ಅವ್ರು ತಪ್ಪು ಮಾಡಿದರೆ, ಕುಮಾರಸ್ವಾಮಿ ತಪ್ಪು ಮಾಡಿದರೆ ಅವ್ರನ್ನ ಸೋಲಿಸಿ ಮನೆ ಕಳಿಸಿದ್ರು. ಮುಂದಿನ ಭವಿಷ್ಯದಲ್ಲಿ ಇವತ್ತು 7 ಕೋಟಿ ಜನ ಒಂದು ನಿರೀಕ್ಷೆ ಇಟ್ಟಿದ್ರು. ಒಂದು ಕಾಂಗ್ರೆಸ್ಗೆ ಏಕಮತವಾಗಿ ಬಹುಮತ ಕೊಟ್ಟಾಗ ರಾಜ್ಯದ ಅಭಿವೃದ್ಧಿ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಶಿಕ್ಷಣ ಅಭಿವೃದ್ಧಿ ಆಗುತ್ತೆ, ಮತ್ತು ಏನು ಒಂದು ಆರೋಗ್ಯ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ನಿರೀಕ್ಷೆ ಇಟ್ಟಿತ್ತು. ಇವತ್ತು ಆ ನಿರೀಕ್ಷೆನ ಸುಳ್ಳಿನ 1000 ದಿನಗಳು ಮಾಡಿ ಕಾಂಟ್ರವರ್ಸಿಯಲ್ಲಿ ನಡೆದು ಈ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಇವತ್ತು ರಾಜ್ಯದ ಜನ ನೆಮ್ಮದಿಯಾಗಿಲ್ಲ. ವಿದ್ಯಾರ್ಥಿಗಳನ್ನ ಇವತ್ತು ಭವಿಷ್ಯ ನಾಳು ಮಾಡಿದ ಕೀರ್ತಿ ಏನಾದ್ರೆ 1000 ದಿನಗಳ ಸರ್ದಾರದ ಸಿದ್ದರಾಮಯ್ಯವ್ರಿಗೆ ಅಂತ ಹೇಳ್ಬೋದು. ಇವತ್ತು ಸಿದ್ದರಾಮಯ್ಯ ಇವತ್ತು BJP ಸರ್ಕಾರ ಮಾಡಿಲ್ಲ, JDS ಸರ್ಕಾರ ಮಾಡಿಲ್ಲ ಅಂತಾರ. ನೀವು ಮಾಡ್ರಿ, 3 ವರ್ಷ ನಿಮ್ಗೆ ಟೈಮ್ ಆಗಿದೆ. ಇವತ್ತು ನಿಮ್ಮ 3,000ದಲ್ಲಿ ಅವ್ರ ಭವಿಷ್ಯ ನಿರ್ಧಾರ ಮಾಡೋಕ್ಕಾಗುತ್ತಾ? ಸೊ ನೀವು ಕಣ್ಣೋರ್ಸೋ ತಂತ್ರ ಮಾಡಿದ್ರಿ, 2 ವರ್ಷದಲ್ಲಿ ನಾವು ನಿಮಗೆ 3,000 ಕೊಡ್ತೀವಿ, 2 ವರ್ಷ ಆದ್ಮೇಲೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ. ಅಲ್ರಿ ಸ್ವಾಮಿ, ಇಲ್ಲಿ ಉದ್ಯೋಗ ಆಗಿರೋಂಥ ಉದ್ಯಮಿಗಳು ಉಳಿಸ್ಕೊಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ರಾಜ್ಯ ಸರ್ಕಾರಕ್ಕೆ. ಇವತ್ತು ಡೈರೆಕ್ಟಾಗಿ ಅವ್ರು MP ಪಾಟೀಲ್ ಲೆಟರ್ ಬರೀತಾರೆ ಉದ್ಯಮಿಗಳು, ನಮಗೆ ನೀರು ಕೊಡಿ, ರಸ್ತೆ ಕೊಡಿ, ಮತ್ತು ನಮಗೆ ಪವರ್ ಇದು ಮಾಡಿಕೊಡಿ ಅಂತ ಅಂದಾಗ, ನಾವು ಇರೋ ವ್ಯವಸ್ಥೆ ಇದೆ, ನೀವು ಇದ್ರೆ ಇರಲಿಲ್ಲ ಅಂದ್ರೆ ಒಳ್ಳೆ ಹೋಗಿ ಅಂತ ಹೇಳ್ತಾರೆ. ನೀವು ಗುಳ್ಳೆ ಹೋಗಿ ಅಂತ ನೇರವಾಗಿ ಹೇಳ್ತಾರೆ. ಇರ್ಬೋದು, ಇಲ್ಲ ಹೋಗ್ತಾ ಇರಿ ಅಂತ ಹೇಳ್ಬೋದು. ದೊಡ್ಡ ದೊಡ್ಡ ಕಂಪ್ನಿಗಳು ರಾಜ್ಯಕ್ಕೆ ಬಂದರೆ, ಇಂಡಸ್ಟ್ರಿ ಕಂಪ್ನಿಗಳು ಅದನ್ನು ಬರ್ಮಾಡ್ಕೊಳ್ಳೋಂಥ ಯೋಗ್ಯತೆ ಇಲ್ಲ. ಅದು ಆಂಧ್ರಕ್ಕೆ ಹೋಗ್ತಾ ಇದ್ದಾವೆ, ತೆಲಂಗಾಣಕ್ಕೆ ಹೋಗ್ತಾ ಇದ್ದಾವೆ. ಅಲ್ಲಿರೋಂಥ ಒಂದು IT ಮಿನಿಸ್ಟ್ರುಗಳು ನಮಗೆ ಟ್ರೋಲ್ ಮಾಡ್ತಾ ಇದ್ದಾರೆ. ಏನಂತ ಯೋಗ್ಯತೆ ಇದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದಂಥ ಒಂದು ಕಂಪ್ನಿಗಳನ್ನ ಉಳಿಸ್ಕೊಳಕ್ಕಾಗ್ತಾ ಇಲ್ಲ, ನಮ್ಮ ಹತ್ರ ಬರ್ಮಾಡ್ಕೊಂಡಿದ್ವಿ, ಫ್ರೀ ಲ್ಯಾಂಡ್ ಕೊಟ್ಟು ಡೆವಲಪ್ಮೆಂಟ್ ಮಾಡ್ಕೊತಾರೆ. ಈ JDS ಪಕ್ಷದಲ್ಲಿ ಒಂದಿತ್ತು, ಏನಿತ್ತು, ಸೆಮಿ ಕಂಡಕ್ಟರ್ ಮಾಡಿಬಿಟ್ಟು ಮಂಡ್ಯದಲ್ಲಿ ಒಂದು ಅದಷ್ಟು ಉದ್ಯೋಗ ಸೃಷ್ಟಿ ಮಾಡೋಣ. ಈಗ ತಕ್ಷಣಕ್ಕೆ ಏನಾದರೂ ಇವಾಗ ಒಂದು ಗೌರ್ಮೆಂಟು ಇಲ್ಲಾಂದ್ರೆ ಆಲ್ಟರ್ನೇಟ್ ಏನಾದರೂ ಬೇಕೇ ಬೇಕಲ್ಲ ಯುವ ಪೀಳಿಗೆಗೆ ಅವ್ರು ಓದಿರೋದಕ್ಕೆ. ಸೊ ಆಲ್ಟರ್ನೇಟಾಗಿ ಏನು ಮಾಡಿದ್ರು, ಆಯಿತು ಭದ್ರಾವತಿ ಉಕ್ಕಿನ ಕಾರ್ಖಾನೆ ಅಂತ ಅದನ್ನು ಓಪನ್ ಮಾಡಿದ್ರು. ಒಂದು 15-20 ಜನ ಯುವ ಪೀಳಿಗೆಗೆ ಕೆಲಸ ಕೊಡ್ಬೋದಂತ ನಿರ್ಧಾರ ಮಾಡಿ ಭದ್ರಾವತಿ ಉಕ್ಕಿನ ಕಾರ್ಖಾನೆಗೆ ಹೋದ್ರೆ ಸಹಕಾರನೇ ಇಲ್ಲ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.